ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮಾತಾಡೋಕೆ ಹೋಗ್ತಿರೋದು ತುಂಬಾ ಜನರಿಗಿರೋ ಆದರೆ ಮಾತಾಡೋಕೆ ಹಿಂಜರಿಯೋ ಒಂದು ಆರೋಗ್ಯದ ಸಮಸ್ಯೆ ಬಗ್ಗೆ. ಹೌದು, ಪೈಲ್ಸ್. ಇದರ ಬಗ್ಗೆ ಎಲ್ರಿಗೂ ಸರಳವಾಗಿ ಸ್ಪಷ್ಟವಾಗಿ ತಿಳಿಸ್ಕೊಡೋಣ ಬನ್ನಿ. ಹೌದು, ಈ ವಿಷಯದ ಬಗ್ಗೆ ಮಾತಾಡೋದು ಅಂದ್ರೇನೆ ಎಷ್ಟೋ ಜನರಿಗೆ ಒಂಥರ ಮುಜುಗರ ಅಲ್ವಾ? ಆದ್ರೆ ಈ ಸಂಕೋಚನೆ ಸಮಸ್ಯೆಯನ್ನ ದೊಡ್ಡದು ಮಾಡುತ್ತೆ. ಅದಕ್ಕೆ ಬನ್ನಿ, ಯಾವುದೇ ಅಳುಕಿಲ್ಲದೆ ಇದೇನು ಅಂತ ಮೊದಲು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಸರಿ, ಹಾಗಾದ್ರೆ ಇವತ್ತು ನಾವು ಏನೆಲ್ಲ ನೋಡ್ತೀವಿ ಅಂದ್ರೆ, ಮೊದಲಿಗೆ ಪೈಲ್ಸ್ ಅಂದ್ರೆ ಏನು ಅಂತ ಶುರು ಮಾಡಿ ಅದರ ಲಕ್ಷಣಗಳೇನು, ಅದ್ಯಾವ್ಯಾವ ಹಂತದಲ್ಲಿರುತ್ತೆ ಅಂತ ತಿಳ್ಕೊಳ್ಳೋಣ. ಆಮೇಲೆ ಯಾವಾಗ ಡಾಕ್ಟರ್ನ ನೋಡಬೇಕು, ಅದಕ್ಕೆ ಪರಿಹಾರಗಳೇನು, ಮತ್ತೆ ಇದು ಮತ್ತೆ ಬರದಂತೆ ಹೇಗೆ ತಡೆಯೋದು, ಹೀಗೆ ಎಲ್ಲವನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡೋಣ. ಹಾಗಾದ್ರೆ ನಮ್ಮ ಮೊದಲನೇ ವಿಭಾಗಕ್ಕೆ ಬರೋಣ. ಪೈಲ್ಸ್ ಅಂದ್ರೆ ನಿಖರವಾಗಿ ಏನು, ಇದು ಯಾಕಾಗತ್ತೆ? ಈ ಬೇಸಿಕ್ ಪ್ರಶ್ನೆಯಿಂದಾನೇ ಶುರು ಮಾಡೋಣ ಬನ್ನಿ. ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ, ಪೈಲ್ಸ್ ಅಥವಾ ಹೆಮೊರಾಯ್ಡ್ಸ್ ಅಂದ್ರೆ ಬೇರೇನೂ ಅಲ್ಲ, ಗುದದ್ವಾರದ ಹತ್ತಿರ ಇರುವ ರಕ್ತನಾಳಗಳು ಊದ್ಕೊಳ್ಳೋದು. ನಿಮಗೆ ಗೊತ್ತಾ, ಇದು ಕಾಲಿನಲ್ಲಿ ವೆರಿಕೋಸ್ ವೇನ್ ಬರುತ್ತಲ್ವಾ, ಹೆಚ್ಚು ಕಡಿಮೆ ಹಾಗೇನೆ. ಈ ಊತ ಗುದನಾಳದ ಒಳಗಾದ್ರೂ ಇರಬಹುದು ಅಥವಾ ಹೊರಗಿನ ಚರ್ಮದ ಕೆಳಗೆ ಆದ್ರೂ ಕಾಣಿಸ್ಕೊಳ್ಬಹುದು. ಸರಿ, ಇದು ಯಾಕೆ ಬರುತ್ತೆ? ಇದಕ್ಕೆ ಕಾರಣ ಏನು ಅಂತ ನೋಡಿದ್ರೆ, ಇದರಲ್ಲಿ ತುಂಬಾ ಕಾರಣಗಳು ನಮ್ಮ ಲೈಫ್ ಸ್ಟೈಲ್ಗೆ ಸಂಬಂಧಿಸಿದ್ದೇ ಆಗಿರುತ್ತೆ. ಅಂದ್ರೆ ಮೋಷನ್ ಹೋಗುವಾಗ ತುಂಬಾ ಒತ್ತಡ ಹಾಕೋದು, ಪದೇ ಪದೇ ಮಲಬೆದ್ಧತೆ, ಟಾಯ್ಲೆಟಲ್ಲಿ ತುಂಬಾ ಹೊತ್ತು ಕೂರೋದು, ಫೈಬರ್ ಕಮ್ಮಿ ಇರೋ ಊಟ ಮಾಡೋದು, ಇವೆಲ್ಲ ಪ್ರಮುಖ ಕಾರಣಗಳು. ಅಷ್ಟೇ ಅಲ್ಲ, ತುಂಬಾ ಭಾರ ಎತ್ತೋದು, ಗರ್ಭಾವಸ್ಥೆ, ಜಾಸ್ತಿ ತೂಕ ಇರೋದು, ವಯಸ್ಸಾಗೋದು, ಇವು ಕೂಡ ರಿಸ್ಕ್ ಫ್ಯಾಕ್ಟರ್ಸ್. ಹಾಗಾದ್ರೆ ಇದರ ಲಕ್ಷಣಗಳೇನು, ಏನನ್ನ ಗಮನಿಸಬೇಕು? ಇದನ್ನ ತಿಳ್ಕೊಂಡ್ರೆ ಒಂದ್ವೇಳೆ ಯಾರಿಗಾದ್ರೂ ಈ ಸಮಸ್ಯೆ ಇದ್ರೆ ಅದನ್ನ ಬೇಗ ಗುರ್ತಿಸೋದಕ್ಕೆ ಸಹಾಯ ಆಗತ್ತೆ. ಮೊದಲನೇ ಮತ್ತು ಎಲ್ಲರನ್ನೂ ಸ್ವಲ್ಪ ಹೆದರಿಸೋ ಲಕ್ಷಣ ಅಂದ್ರೆ ಬ್ಲೀಡಿಂಗ್. ಅಂದ್ರೆ ಟಾಯ್ಲೆಟ್ ಪೇಪರ್ ಮೇಲೆ ಅಥವಾ ಟಾಯ್ಲೆಟ್ ಬೌಲ್ನಲ್ಲಿ ಫ್ರೆಶ್ ಆಗಿರೋ ಬ್ರೈಟ್ ರೆಡ್ ಕಲರ್ ರಕ್ತ ಕಾಣಿಸ್ಕೊಳ್ಳೋದು. ಈ ರೀತಿ ರಕ್ತ ಯಾಕೆ ಬ್ರೈಟ್ ಆಗಿರುತ್ತೆ ಅಂದ್ರೆ ಅದು ಜೀರ್ಣಾಂಗದ ಕೊನೆಯ ಭಾಗದಿಂದ ಬರ್ತಾ ಇರುತ್ತೆ. ಸಾಮಾನ್ಯವಾಗಿ ಇದು ಅಪಾಯಕಾರಿ ಅಲ್ಲ, ಆದ್ರೂ ಯಾವುದೇ ರೀತಿ ಬ್ಲೀಡಿಂಗ್ ಆದ್ರೂ ಡಾಕ್ಟರ್ ಹತ್ರ ಒಮ್ಮೆ ಚೆಕ್ ಮಾಡಿಸೋದು ತುಂಬಾನೇ ಒಳ್ಳೆಯದು. ರಕ್ತಸ್ರಾವ ಒಂದೇ ಅಲ್ಲ, ಬೇರೆ ಲಕ್ಷಣಗಳು ಇವೆ. ಗುದದ್ವಾರದ ಸುತ್ತ ನೋವು, ಒಂಥರ ಅಸ್ವಸ್ಥತೆ, ತುರಿಕೆ, ಕಿರಿಕಿರಿ, ಇವೆಲ್ಲ ಕಾಮನ್. ಅದರಲ್ಲೂ ಹೊರಗಡೆ ಪೈಲ್ಸ್ ಆಗಿದ್ರೆ ನೋವು ಜಾಸ್ತಿ ಇರುತ್ತೆ. ಕೆಲವೊಮ್ಮೆ ಬಟಾಣಿ ಕಾಳಿನ ಹಾಗೆ ಅಥವಾ ದ್ರಾಕ್ಷಿ ಹಾಗೆ ಗಡ್ಡೆಗಳು ಕೈಗೆ ಸಿಗ್ಬೋದು. ಇನ್ನೊಂದು ಮುಖ್ಯ ಲಕ್ಷಣ ಅಂದ್ರೆ ಮೋಷನ್ ಆದ್ಮೇಲೂ ಹೊಟ್ಟೆ ಪೂರ್ತಿಯಾಗಿ ಖಾಲಿ ಆಗಿಲ್ಲ ಅನ್ನೋ ಫೀಲಿಂಗ್. ಈ ಪೈಲ್ಸ್ ಇದೆಯಲ್ಲ, ಅದು ಒಂದೇ ಥರ ಇರಲ್ಲ, ಅದು ನಿಧಾನಕ್ಕೆ ಒಂದೊಂದು ಹಂತ ದಾಟ್ತಾ ಹೋಗುತ್ತೆ. ಈ ಹಂತಗಳು ಯಾವುವು ಅಂತ ತಿಳ್ಕೊಳ್ಳೋದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಆರಂಭದಲ್ಲೇ ಗುರುತಿಸಿದ್ರೆ ಟ್ರೀಟ್ಮೆಂಟ್ ಕೂಡ ತುಂಬಾ ಸುಲಭವಾಗಿರುತ್ತೆ. ಮುಖ್ಯವಾಗಿ ಆಂತರಿಕ ಪೈಲ್ಸ್ನಲ್ಲಿ 4 ಹಂತಗಳಿವೆ. ಮೊದಲನೇ ಹಂತದಲ್ಲಿ ಸಣ್ಣ ಊತ ಒಳಗೆ ಇರುತ್ತೆ, ಹೊರಗೆ ಬರೋದಿಲ್ಲ. ಎರಡನೇ ಹಂತದಲ್ಲಿ ಮೋಷನ್ ಮಾಡುವಾಗ ಅದು ಹೊರಗೆ ಬರುತ್ತೆ, ಆದರೆ ತಾನಾಗಿಯೇ ಮತ್ತೆ ಒಳಗೆ ಹೋಗುತ್ತೆ. ಮೂರನೇ ಹಂತದಲ್ಲಿ ಏನಾಗುತ್ತೆ ಅಂದ್ರೆ, ಅದು ಹೊರಗೆ ಬರುತ್ತೆ, ಆದರೆ ಅದನ್ನ ಕೈಯಿಂದ ಒಳಗೆ ತಳ್ಳಬೇಕಾಗುತ್ತೆ. ಇನ್ನು 4ನೇ ಹಂತ ಅಂದ್ರೆ ಕೊನೆಯ ಹಂತದಲ್ಲಿ ಅದು ಪರ್ಮನೆಂಟಾಗಿ ಹೊರಗೆ ಉಳಿದ್ಬಿಡುತ್ತೆ, ಅದನ್ನ ಮತ್ತೆ ಒಳಗೆ ತಳ್ಳೋಕ್ಕಾಗೋದಿಲ್ಲ. ಸರಿ, ಈ ಲಕ್ಷಣಗಳೆಲ್ಲ ಕೇಳಿದ ಮೇಲೆ ಒಂದು ಪ್ರಶ್ನೆ ಬರ್ಬೋದು, ಇದು ಪೈಲ್ಸ್ ಅಲ್ಲದೆ ಬೇರೆ ಏನಾದರೂ ಆಗಿರ್ಬೋದಾ? ಹೌದು, ಇದು ತುಂಬಾ ಮುಖ್ಯವಾದ ಪ್ರಶ್ನೆ. ಯಾಕಂದ್ರೆ ಕೆಲವು ಸಲ ಲಕ್ಷಣಗಳು ಒಂದೇ ರೀತಿ ಇರ್ಬೋದು, ಆದರೆ ಕಾರಣ ಬೇರೆನೇ ಇರುತ್ತೆ. ಅದಕ್ಕೆ ಸರಿಯಾದ ಡಯಾಗ್ನೋಸಿಸ್ ಯಾಕೆ ಮುಖ್ಯ ಅಂತ ನೋಡೋಣ. ಇಲ್ನೋಡಿ, ಪೈಲ್ಸ್ ಲಕ್ಷಣಗಳು ಬೇರೆ ಕೆಲವು ಸಮಸ್ಯೆಗಳ ಲಕ್ಷಣಗಳನ್ನೇ ಹೋಲ್ತವೆ. ಉದಾಹರಣೆಗೆ ಅನಲ್ ಫಿಷರ್, ಇದರಲ್ಲೂ ತೀವ್ರ ನೋವು, ರಕ್ತಸ್ರಾವ ಇರುತ್ತೆ. ಐಬಿಡಿ ಅಂದ್ರೆ ಕ್ರೋನ್ಸ್ ಅಥವಾ ಕೊಲೈಟಿಸ್ನಂತಹ ಕಾಯಿಲೆಗಳಲ್ಲೂ ರಕ್ತಸ್ರಾವ, ಹೊಟ್ಟೆ ನೋವು ಇರುತ್ತೆ. ಇದಕ್ಕಾಗಿಯೇ ನಾವೇ ಏನೋ ಒಂದು ನಿರ್ಧಾರಕ್ಕೆ ಬರೋದು ಸರಿಯಲ್ಲ. ಡಾಕ್ಟರ್ ಹತ್ರ ಹೋದ್ರೇ ಸರಿಯಾದ ಕಾರಣ ಏನು ಅಂತ ಗೊತ್ತಾಗೋದು. ಹಾಗಾದ್ರೆ ಯಾವಾಗ ಡಾಕ್ಟರ್ ಹತ್ರ ಹೋಗ್ಲೇಬೇಕು, ಯಾವಾಗ ತಡ ಮಾಡಬಾರ್ದು? ಬನ್ನಿ, ಅದ್ರ ಬಗ್ಗೆ ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ಈ ಕೆಲವು ಸಂದರ್ಭಗಳಲ್ಲಿ ದಯವಿಟ್ಟು ಡಾಕ್ಟರ್ ಕನ್ಸಲ್ಟ್ ಮಾಡೋದನ್ನ ತಡ ಮಾಡಬೇಡಿ. ಮೊದಲನೇದಾಗಿ, ಮೋಷನ್ ಮಾಡುವಾಗ ರಕ್ತ ಕಂಡ್ರೆ. ಮನೇಲೇ ಏನಾದರೂ ಕೇರ್ ತಗೊಂಡು 1 ವಾರ ಆದರೂ ಲಕ್ಷಣಗಳು ಕಮ್ಮಿ ಆಗಿಲ್ಲ ಅಂದ್ರೆ, ನೋವು ತಡೆಯೋಕ್ಕಾಗ್ತಿಲ್ಲ ಅಂದ್ರೆ, ಗುದದ್ವಾರದ ಹತ್ರ ಇಲ್ಲೋ ಗಡ್ಡೆಗಳು ದೊಡ್ಡದಾಗ್ತಿದೆ ಅಥವಾ ಬದಲಾಗ್ತಿದೆ ಅನಿಸಿದ್ರೆ ಖಂಡಿತ ಡಾಕ್ಟರ್ನ ಭೇಟಿ ಮಾಡಿ. ನೆನ್ಪಿಡಿ, ವೈದ್ಯರಿಗೆ ಇದು ಪ್ರತಿದಿನ ನೋಡೋ ಸಾಮಾನ್ಯ ಕೇಸ್, ಇದರಲ್ಲಿ ಮುಜುಗರ ಪಡಬೇಕಾದ ವಿಷಯನೇ ಇಲ್ಲ. ಸರಿ, ಇಷ್ಟೊತ್ತು ಸಮಸ್ಯೆ ಬಗ್ಗೆ ಮಾತಾಡ್ವಿ, ಈಗ ಪರಿಹಾರದ ಬಗ್ಗೆ ಮಾತಾಡೋಣ ಅಲ್ವಾ? ಪೈಲ್ಸ್ ಸಮಸ್ಯೆಯಿಂದ ಹೊರಗೆ ಬರೋಕ್ಕೆ ಏನೆಲ್ಲ ದಾರಿಗಳಿವೆ, ಯಾವೆಲ್ಲ ಟ್ರೀಟ್ಮೆಂಟ್ಸ್ ಲಭ್ಯವಿದೆ ಅಂತ ನೋಡೋಣ.
ನಾವು ಈ ಚಿಕಿತ್ಸೆಗಳ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಈ ಮಾಹಿತಿ ಅರ್ಕಾ ಅನುಗ್ರಹ ಆಸ್ಪತ್ರೆಯ ತಜ್ಞರ ಒಳನೋಟಗಳನ್ನು ಆಧರಿಸಿದೆ ಅನ್ನೋದನ್ನ ಹೇಳಬೇಕು. ಈ ಆಸ್ಪತ್ರೆಯ ಸ್ಥಾಪಕರಾದ ಡಾಕ್ಟರ್ ರಮೇಶ್ ಮಕಂ ಮತ್ತು ಡಾಕ್ಟರ್ ಸರಸ್ವತಿ ರಮೇಶ್ ಅವರಿಗೆ ಒಟ್ಟಾಲಿ 30 ವರ್ಷಗಳಿಗೂ ಹೆಚ್ಚು ಅನುಭವ ಇದೆ. ಅವರ ಪರಿಣತಿಯ ಆಧಾರದ ಮೇಲೆಯೇ ನಾವು ಈ ಪರಿಹಾರಗಳ ಬಗ್ಗೆ ಚರ್ಚಿಸುತ್ತಿದ್ದೇವೆ. ಪೈಲ್ಸಿಗೆ ಒಂದೇ ತರಹದ ಟ್ರೀಟ್ಮೆಂಟ್ ಅಂತ ಇರಲ್ಲ. ಸಮಸ್ಯೆಯ ತೀವ್ರತೆ ಮೇಲೆ ಚಿಕಿತ್ಸೆ ಬದಲಾಗತ್ತೆ. ಆರಂಭಿಕ ಹಂತದಲ್ಲಿದ್ರೆ ಸಾಮಾನ್ಯವಾಗಿ ಆಹಾರದಲ್ಲಿ ಬದಲಾವಣೆ, ಜಾಸ್ತಿ ನೀರು ಕುಡಿಯೋದು, ಕೆಲವು ಕ್ರೀಮ್ಗಳು ಮತ್ತು ಬಿಸಿ ನೀರಿನಲ್ಲಿ ಕೂರೋ ಸಿಟ್ಸ್ ಬಾತ್ ಇವುಗಳೇ ಸಾಕು. ಆದ್ರೆ ಸಮಸ್ಯೆ ಜಾಸ್ತಿ ಇದ್ರೆ ಅಂದ್ರೆ ಮುಂದಿನ ಹಂತಗಳಿಗೆ ಹೋಗಿದ್ರೆ ರಬ್ಬರ್ ಬ್ಯಾಂಡ್ ಲಿಗೇಷನ್, ಸ್ಕ್ಲೆರೋಥೆರಪಿಯಂತಹ ಸುಲಭ ಪ್ರೊಸೀಜರ್ಗಳಿವೆ. ಇನ್ನೂ ತೀವ್ರವಾದ ಕೇಸ್ಗಳಿಗೆ ಸರ್ಜರಿ ಅಥವಾ ಲೇಸರ್ ಟ್ರೀಟ್ಮೆಂಟ್ನಂತಹ ಆಯ್ಕೆಗಳೂ ಇವೆ. ಸರಿ, ಟ್ರೀಟ್ಮೆಂಟ್ ಆಯ್ತು. ಆದ್ರೆ ಈ ಸಮಸ್ಯೆ ಮತ್ತೆ ಬರದೇ ಇರೋ ಹಾಗೆ ರೂಢ್ಕೊಳ್ಳೋದು ಹೇಗೆ? ಇದು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ನಾವು ನಮ್ಮ ಆರೋಗ್ಯಕ್ಕಾಗಿ ಯಾವೆಲ್ಲ ಅಭ್ಯಾಸಗಳನ್ನ ರೂಢಿಸ್ಕೊಳ್ಬೇಕು ಅಂತ ಈಗ ನೋಡೋಣ. ಯಾವಾಗ್ಲೂ ಹೇಳ್ತಾರಲ್ವಾ, ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಅದು ಇಲ್ಲಿ ಪಕ್ಕಾ ಅಪ್ಲೈ ಆಗತ್ತೆ. ಹಾಗಾದ್ರೆ ಏನ್ ಮಾಡಬೇಕು? ಫೈಬರ್ ಜಾಸ್ತಿ ಇರೋ ಊಟ ಅಂದ್ರೆ ತರಕಾರಿ, ಹಣ್ಣು, ಸೊಪ್ಪುಗಳನ್ನ ಜಾಸ್ತಿ ತಿನ್ಬೇಕು. ದಿನಕ್ಕೆ ಸಾಕಷ್ಟು ನೀರು ಕುಡಿಬೇಕು. ರೆಗ್ಯುಲರ್ ಆಗಿ ವ್ಯಾಯಾಮ ಮಾಡಬೇಕು. ಟಾಯ್ಲೆಟ್ನಲ್ಲಿ ತುಂಬ ಹೊತ್ತು ಕೂರೋದು ಅಥವಾ ಒತ್ತಡ ಹಾಕೋದನ್ನ ಅವಾಯ್ಡ್ ಮಾಡಬೇಕು. ಹಾಗೇನೆ ಆರೋಗ್ಯಕರ ತೂಕವನ್ನ ಮೇಂಟೈನ್ ಮಾಡೋದು ಕೂಡ ತುಂಬಾ ಮುಖ್ಯ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಈಗ್ಲಾದ್ರೂ ಈ ಅಸ್ವಸ್ಥತೆಯ ಬಗ್ಗೆ ಗಮನ ಕೊಟ್ಟು ನೆಮ್ಮದಿಯಾದ ಜೀವನದ ಕಡೆಗೆ ಹೆಜ್ಜೆ ಇಡೋ ಸಮಯ ಬಂದಿದೆ ಅನ್ಸಿಲ್ವಾ? ಸರಿಯಾದ ಸಮಯದಲ್ಲಿ ಸರಿಯಾದ ಕಾಳಜಿ ತಗೊಳ್ಳೋಕೆ ಈ ಮಾಹಿತಿ ಎಲ್ರಿಗೂ ಸಹಾಯ ಆಗುತ್ತೆ ಅಂತ ಭಾವಿಸ್ತೀವಿ.